ಯೋಚನೆ ಮಾಡಿ, ನಿಮ್ಮ ಹತ್ರ 12 ಲಕ್ಷ ಇದೆ. ಈ 12 ಲಕ್ಷನ ನಿಮ್ಮ ತಂದೆ ತಾಯಿ ಹತ್ರ ಇಸ್ಕೊಂಬಂದಿದ್ರೋ, ಎಲ್ಲ ಲೋನ್ ತಗೊಂಡಿದ್ರೋ, ಅಥವಾ ಯಾರ ಹತ್ರ ಫ್ರೆಂಡ್ಸ್ ಹತ್ರ ಇಸ್ಕೊಂಡಿದ್ರೋ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ 12 ಲಕ್ಷ ಇದೆ. ಈಗ ನಿಮ್ಮ ಹತ್ರ ಯಾರೋ ಒಬ್ಬ ಬಂದ್ಬಿಟ್ಟು ಹೇಳ್ತಾನೆ, ಈ 12 ಲಕ್ಷನ ನೀನೊಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡು, ಅವಾಗ ಈ 12 ಲಕ್ಷ 2 ವರ್ಷದಲ್ಲಿ 6 ಕೋಟಿ ಆಗುತ್ತೆ ಅಂತ. ನೀವು ಇನ್ವೆಸ್ಟ್ ಮಾಡ್ತೀರಾ? ನೀವು ಇನ್ವೆಸ್ಟ್ ಮಾಡ್ತಿರೋ ಇಲ್ಲೋ, ಆದರೆ ದಾಮಿನಿ ಅನ್ನೋ ಒಂದು ಹುಡುಗಿ ಇನ್ವೆಸ್ಟ್ ಮಾಡ್ತಾಳೆ. ಅವಳದು 12 ಲಕ್ಷ ಕೇವಲ 2 ವರ್ಷದಲ್ಲಿ 6 ಕೋಟಿ ಆಗುತ್ತೆ. ಅವಳು ಇನ್ವೆಸ್ಟ್ ಮಾಡಿರೋ ಕಂಪ್ನಿನಲ್ಲಿ ಜಸ್ಟ್ ಅವಳು ಮಾತ್ರ ಇನ್ವೆಸ್ಟ್ ಮಾಡಿರಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇನ್ವೆಸ್ಟ್ ಮಾಡಿರ್ತಾರೆ. ಅಮೀರ್ ಖಾನ್, ರಣಬೀರ್ ಕಪೂರ್, ಈ ತರ ದೊಡ್ಡ ದೊಡ್ಡ ಆಕ್ಟರ್ಗಳೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಸುಮಾರು 168 ಜನ ಸೇರ್ಕೊಂಡು 89 ಕೋಟಿನ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಈ ದುಡ್ಡಿಂದ ಡಬಲ್ ತ್ರಿಬಲ್ ದುಡ್ಡು ಮಾಡೋಕ್ಕೆ. ಅದು ದುಡ್ಡು ಮಾಡೋದು ಹೆಂಗೆ ಹೇಳಿ? ಜಗತ್ತಿಗೆ ತೋರಿಸ್ತಿರೋದು ಏನೋ ಬಿಸ್ನೆಸ್ ಮಾಡಿ ಏನೋ ಮಾಡ್ತಿದೀವಿ ಅಂತ. ಬಟ್ ರಿಯಲ್ ಆಗಿ ಇವ್ರು ದುಡ್ಡು ಮಾಡ್ತಿರೋ ಪ್ಲಾನು ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗಳಿಂದ ದುಡ್ಡು ಕಿತ್ಕೊಂಡು ಇವ್ರು ದುಡ್ಡು ಮಾಡಬೇಕು ಅಂತ. ಎಷ್ಟೋ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡೋದು ಏನಕ್ಕೆ ಹೇಳಿ? ನಾನು ಆ ಥರ ಬಿಸ್ನೆಸ್ ಮಾಡಬೇಕು, ಜನಗಳಿಗೆ ಹೆಲ್ಪ್ ಮಾಡಬೇಕು, ಜನಗಳಿಗೆ ನನ್ನ ಪ್ರಾಡಕ್ಟ್ನ ಸೆಲ್ ಮಾಡಬೇಕು, ಇದರಿಂದ ನನ್ನ ಕಂಪ್ನಿ ದೊಡ್ಡದಾಗುತ್ತೆ, ನಾನು ದೊಡ್ಡದಾಗ್ತೀನಿ ಅಂತ ತಾನೆ. ಆದರೆ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೇನೆ ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗೆ ಟೋಪಿ ಹಾಕಕ್ಕೆ. ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ದ್ರೋಣಾಚಾರ್ಯ ಅಂತ. ದ್ರೋಣಾಚಾರ್ಯ ಅನ್ನೋದು ಒಂದು SME ಕಂಪ್ನಿ, ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ನಾವೇ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀವಿ, SME ನಲ್ಲಿ ಇನ್ವೆಸ್ಟ್ ಮಾಡಬೇಡಿ, SME IPOದಲ್ಲಿ ಅಪ್ಲೈ ಮಾಡಬೇಡಿ ಅಂತ. ಯಾಕಂದರೆ ಇದರಲ್ಲಿ ಏನು ನಿಜ ಏನು ಸುಳ್ಳು ಅಂತ ಕಂಡುಹಿಡಿಯೋದೇ ಕಷ್ಟ. ಇವ್ರೇನು ಕೊಟ್ಟಿರ್ತಾರಲ್ಲ ನಂಬರು, ನಾವು ಇಯರ್ ಆನ್ ಇಯರ್ ಇಷ್ಟು ಗ್ರೋತ್ ಮಾಡಿದ್ವಿ ಅಷ್ಟು ಗ್ರೋತ್ ಮಾಡಿದ್ವಿ ಅಂತ, ಅದು ಯಾವುದು ನಿಜನ ಸುಳ್ಳು ಅಂತ ಕಂಡುಹಿಡಿಯೋದೇ ಕಷ್ಟ. ಯಾಕಂದರೆ ಇವ್ರ ಹತ್ರ ದೊಡ್ಡ ದೊಡ್ಡ ಆಡಿಟರ್ಗಳಿರಲ್ಲ ಆ ನಂಬರ್ಗಳನ್ನ ವೆರಿಫೈ ಮಾಡೋಕ್ಕೆ. ಮತ್ತು ಈ SME ನಲ್ಲಿ ಸೆಬಿ ರೆಗ್ಯುಲೇಷನ್ನು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಈ ಲೂಪ್ ಹೋಲ್ನ ಯೂಸ್ ಮಾಡಿಕೊಂಡು ಎಷ್ಟೋ ಕಂಪ್ನಿಗಳು ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ ರಕ್ತ ಹೀರಕ್ ಬರ್ತಾರೆ. ಅದಕ್ಕೇನೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋಯಿಂದ ಎಂಥ ಲೆಸನ್ ಸಿಗುತ್ತೆ ಅಂದರೆ, ನೀವು ಮುಂದೆ ಇಡೋ ಪ್ರತಿಯೊಂದು ಸ್ಟೆಪ್ಗೂ ಈ ವಿಡಿಯೋ ಒಂಥರ ಪಾಠ ಇದ್ದಂಗೆ. ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗುವಂಥ ಕಂಪ್ನಿ, ನಾವೇನೇ ಮಾತಾಡಿದ್ರು ಕೂಡ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದು ಜಸ್ಟ್ ಎಜುಕೇಷನ್ಗೋಸ್ಕರ, ಇದು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ, ಇದು ಜಸ್ಟ್ ನ್ಯೂಸ್ಗೋಸ್ಕರ. ದಯವಿಟ್ಟು ಈ ವಿಡಿಯೋ ನೋಡಿಕೊಂಡು ಬೈ ಸೆಲ್ ಡಿಸಿಷನ್ ಮಾಡಬೇಡಿ. ಈ ಥರ ಆನ್ಲೈನಲ್ಲಿ ಯಾರೋ ನಂಬ್ಕೊಂಡು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಕಳ್ಕೊಳೋದು ನೀವೇನೆ. ದಯವಿಟ್ಟು ಹುಷಾರಾಗಿರಿ. ಇದನ್ನ ಜಸ್ಟ್ ಎಜುಕೇಶನ್ ಅಂತ ಕನ್ಸಿಡರ್ ಮಾಡಿ. ಈ ಸ್ಟೋರಿ ಸ್ಟಾರ್ಟ್ ಆಗೋದು 2017 ಪುಣೆಯಲ್ಲಿ ವಾಸ ಆಗಿದ್ದ ಪ್ರತೀಕ್ ಅನ್ನೋ ಒಬ್ಬ ಯಂಗ್ಸ್ಟರ್ ಒಂದು ಡ್ರೀಮ್ ಕಾಣ್ತಾನೆ. ಏನಂದ್ರೆ ನಾನೊಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು, ಎಕ್ಸೈಟಿಂಗ್ ಆಗಿ ಏನಾದರೂ ಮಾಡಬೇಕು ಅಂತ. ಅದೇ ರೀತಿ ಅವನೊಂದು ಕಂಪ್ನಿನ ರಿಜಿಸ್ಟರ್ ಮಾಡ್ತಾನೆ. ಆ ಕಂಪ್ನಿ ಹೆಸರು ದ್ರೋಣಾಚಾರ್ಯ ಏರಿಯಲ್ ಇನೋವೇಷನ್ ಲಿಮಿಟೆಡ್ ಅಂತ. ಇವ್ನಿಗೆ ಯಾಕೆ ಡ್ರೋನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ, ಇವ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಕೂಡ ಅದೇ ಇರುತ್ತೆ. ಇವನು ಥೈಲ್ಯಾಂಡ್ ನ ಬ್ಯಾಂಕಾಕ್ ಅಲ್ಲಿ ಇದೇ ಬ್ಯಾಕ್ ಗ್ರೌಂಡ್ ಮೇಲೆ ಡಿಗ್ರಿ ತಗೊಂಡಿರ್ತಾರೆ. ಮತ್ತೆ ಇಡೇ ಇಂಡಸ್ಟ್ರಿನಲ್ಲಿ ವರ್ಕ್ ಆಗ್ತಿರೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾನೆ. ಬಟ್ ಆ ಕಂಪ್ನಿನಲ್ಲಿ ಇವ್ನ ಕೆಲಸ ಏನಿರುತ್ತೆ ಅಂದ್ರೆ, ಡ್ರೋನ್ ಇನೋವೇಷನ್ ಮಾಡೋದಲ್ಲ, ಆ ಕಂಪ್ನಿಗೆ ಫಂಡಿಂಗ್ ನ ಎತ್ಕೊಂಡ್ಬರೋದು, ಇನ್ವೆಸ್ಟರ್ಸ್ ನ ಕರ್ಕೊಂಡ್ಬರೋದೇ ಇವ್ನ ಕೆಲಸ ಆಗಿರುತ್ತೆ. ಇವ್ನು ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇನ್ವೆಸ್ಟರ್ ಜೊತೆ ಮಾತಾಡ್ತಾ ಇವ್ನಿಗೊಂದು ಆಸೆ ಬರುತ್ತೆ, ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ. ಅದೇ ರೀತಿ 2017 ಈ ಕಂಪ್ನಿನ ರಿಜಿಸ್ಟರ್ ಮಾಡ್ತಾನೆ. ಬಟ್ ನೆಕ್ಸ್ಟ್ 3 ಇಯರ್ಸ್ 2017 2020 ಈ ಕಂಪ್ನಿನಲ್ಲಿ ಏನೂ ಟ್ರಾನ್ಸಾಕ್ಷನ್ ಮಾಡಲ್ಲ. ಒಂದೇ ₹1 ರೆವಿನ್ಯೂ ಇಲ್ಲ, 0 ಎಂಪ್ಲಾಯ್, ಒಂಥರ ಡಾರ್ಮೆಂಟ್ ಅಕೌಂಟ್ ಇದ್ದಂಗೆ. ನಾವು ಯಾವ್ದಾದ್ರು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಲಿದ್ರೆ ಏನು ಮಾಡ್ತಾರೆ ಹೇಳಿ? ಬ್ಯಾಂಕ್ ಅವರು ಬ್ಲಾಕ್ ಮಾಡ್ತಾರಲ್ಲ, ಅದೇ ರೀತಿನೇ ಆ ಕಂಪ್ನಿನಲ್ಲಿ ಏನೂ ಟ್ರಾನ್ಸಾಕ್ಷನ್ ಇರಲ್ಲ. ಬಟ್ 2020 ಕೊರೋನಾ ಟೈಮಲ್ಲಿ ಇವನು ಮನೆಗಿದ್ದಿದ್ದ ಕಾರಣದಿಂದ ನನಗೊಂದು ಐಡಿಯಾ ಉಳಿಯುತ್ತೆ. ಏನಂದ್ರೆ, ಆ ಟೈಮಲ್ಲಿ ಎಲ್ಲರೂ ಡ್ರೋನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಡ್ರೋನ್ ಇಸ್ ದ ಫ್ಯೂಚರು, ಇನ್ಮೇಲೆ ಎಲ್ಲಾನು ಡ್ರೋನೇ ಯೂಸ್ ಮಾಡಬೇಕಾಗುತ್ತೆ, ಒಬ್ರಿಗೊಬ್ರು ಟಚ್ ಮಾಡೋಂಗಿಲ್ಲ, ಡ್ರೋನ್ ಡೆಲಿವರಿ ಮಾಡುತ್ತೆ, ಪ್ರತಿಯೊಂದು ಡ್ರೋನೇ ಯೂಸ್ ಮಾಡುತ್ತೆ ಅಂತ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಯೂಟ್ಯೂಬಲ್ಲೂ ಪ್ರತಿಯೊಂದು ಕಡೆ ಡ್ರೋನ್ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಆ ಟೈಮಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಡ್ರೋನ್ನ ಯಾರು ಕಲಿಸ್ತಿರ್ತಾರಲ್ಲ ಅವ್ರಿಗೆ ಲೈಸೆನ್ಸ್ ಕೊಡಬೇಕಂತ ತೀರ್ಮಾನ ಮಾಡುತ್ತೆ. ಆಗ ಇವನಿಗೆ ಒಂದು ಐಡಿಯಾ ಉಳಿಯುತ್ತೆ. ಏನಂದ್ರೆ, ನನ್ನ ಕಂಪ್ನಿ ಅಂಡರಲ್ಲಿ ಡ್ರೋನ್ನ ಯಾವ ರೀತಿ ಆಪರೇಟ್ ಮಾಡೋದು ಅಂತ ನಾನು ಎಜುಕೇಟ್ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟರೆ, ಹೊರಗಡೆ ಇವಾಗ ಡ್ರೋನ್ ಬಗ್ಗೆ ಡಿಮ್ಯಾಂಡ್ ಬರ್ತಾ ಇದೆ. ಬಿಕಾಸ್ ಎಲ್ಲ ಕಡೆನೂ ಡ್ರೋನ್ ಬೇಕಾಗಿದೆ. ಒಂದು ಡೆಲಿವರೀಸ್ ಮಾಡೋಕ್ಕೂ ಡ್ರೋನ್ ಬೇಕಾಗಿದೆ, ಅಗ್ರಿಕಲ್ಚರ್ ಡ್ರೋನ್ ಬೇಕಾಗಿದೆ, ಪ್ರತಿಯೊಂದಕ್ಕೂ ಡ್ರೋನ್ ಬೇಕಾಗಿರೋದ್ರಿಂದ ಡ್ರೋನ್ನ ಚಲಾವಣೆ ಮಾಡೋರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದರಿಂದ ನನ್ನ ಕಂಪ್ನಿಯ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ ಇವನ ಹತ್ರ ಅಷ್ಟೊಂದು ದುಡ್ಡಿರಲ್ಲ ಬಿಸ್ನೆಸ್ನ ರನ್ ಮಾಡೋಕ್ಕೆ. ಬಿಸ್ನೆಸ್ ರನ್ ಮಾಡೋಕ್ಕೆ ಏನು ಬೇಕು ಹೇಳಿ? ರೆಂಟ್ ಕಟ್ಟಕ್ಕೆ ದುಡ್ಡು ಬೇಕು, ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡು ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕಲ್ಲ, ಆ ಥರ ದುಡ್ಡು ಇರಲ್ಲ. ಅದಕ್ಕೆ ಇವನು ಇವ್ರ ಫ್ರೆಂಡ್ನ ಹೋಗಿ ಮೀಟ್ ಮಾಡ್ತಾನೆ. ಆ ಫ್ರೆಂಡ್ ಹೆಸರು ಸಂದೀಪ್ ಘಾಟೆ ಅಂತ. ಈ ಸಂದೀಪ್ ಘಾಟೆ ಏನು ಮಾಡ್ತಿರ್ತಾನೆ, ಅವನು ಕೂಡ ಈ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸಲ್ಲೇ ಇರ್ತಾನೆ. ಅವನು ಸಣ್ಣ ಸಣ್ಣ ಕಂಪ್ನಿಗಳಿಗೆ ಇನ್ವೆಸ್ಟರ್ಸ್ನ ಹುಡುಕೊಡ್ತಿರ್ತಾನೆ. ಇವನ ಹತ್ರ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇರ್ತವೆ. ಈ ರೀಸನಿಂದ ಇವನು ಹೋಗಿ ಸಂದೀಪ್ ಘಾಟೆನ ಕಾಂಟ್ಯಾಕ್ಟ್ ಮಾಡಿದಾಗ ಸಂದೀಪ್ ಘಾಟೆ ಹೇಳ್ತಾನೆ, ನಿನ್ನ ಹತ್ರ ಏನೂ ಇಲ್ಲ, 0 ರೆವಿನ್ಯೂ ಇದೆ, ನೀನೇನು ಸ್ಟಾರ್ಟೇ ಮಾಡಿಲ್ಲ, ಫಸ್ಟ್ ನೀನು ಸ್ಟಾರ್ಟ್ ಮಾಡು, ಹಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಲ್ಲ ಅದನ್ನು ರಿಸೈನ್ ಮಾಡಿಬಿಟ್ಟು ಬಂದಿಲ್ಲಿ ಸ್ಟಾರ್ಟ್ ಮಾಡು, ಆಮೇಲೆ ನಾನು ನಿನಗೆ ಯಾರಾದರೂ ಇನ್ವೆಸ್ಟರ್ಸ್ನ ಹುಡುಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಆಗ ಇವನು 2020 ಹಳೆ ಕಂಪ್ನಿನಲ್ಲಿ ರಿಸೈನ್ ಮಾಡಿ ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೆ. ಈ ಕಂಪ್ನಿನಲ್ಲಿ ಫಸ್ಟ್ ಇನ್ವೆಸ್ಟ್ ಮಾಡೋದೇ ದಾಮಿನಿ ಅಂತ. ದಾಮಿನಿ ಈ ಕಂಪ್ನಿನಲ್ಲಿ 12 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ.
ಯಾಕೆ ಇವ್ರನ್ನೇ ಫಸ್ಟ್ ಇನ್ವೆಸ್ಟ್ ಮಾಡಿಸ್ಕೊಂತಾರೆ ಅಂತ ನಿಮಗೆ ಕೇಳಿದ್ರೆ ತುಂಬ ಶಾಕಿಂಗ್ ಅನಿಸುತ್ತೆ. ಯಾಕಂದರೆ ಈ ದ್ರೋಣಾಚಾರ್ಯ ಏನು ಅಂಥ ದೊಡ್ಡ ಕಂಪ್ನಿ ಅಲ್ಲ, ಜಗತ್ ಫೇಮಸ್ ಕಂಪ್ನಿ ಅಲ್ಲ ಎಲ್ಲರೂ ಬಂದು ಇನ್ವೆಸ್ಟ್ ಮಾಡೋಕ್ಕೆ. ಆಮೇಲೆ ಇನ್ನೂ ಇವ್ರು ಆಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ, ಏನು ಬಿಸ್ನೆಸ್ ಮಾಡಲ್ಲೇ ಇಲ್ಲ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಫ್ಯಾಕ್ಟ್ರಿ ಇಲ್ಲ, ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಬರೋಕ್ಕೆ ಡ್ರೋನ್ ಹೆಂಗೆ ಹೇಳ್ಕೊಡ್ಬೇಕಂತನೂ ಗೊತ್ತಿಲ್ಲ, ಬಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಇನ್ವೆಸ್ಟರ್ಸ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಅದಕ್ಕೆ ಈ ಸಂದೀಪ್ ಏನು ಐಡಿಯಾ ಮಾಡ್ತಾನೆ, ಈ ದಾಮಿನಿ ಅನ್ನೋರನ್ನ ಇನ್ವೆಸ್ಟ್ ಮಾಡಿಸಿರ್ತಾನಲ್ಲ ಅದು ಖುದ್ದು ಇವ್ರ ಮಗಳೇ ಆಗಿರ್ತಾಳೆ. ಇವ್ರ ಮಗಳ ಕೈಲಿ ಇನ್ವೆಸ್ಟ್ ಮಾಡಿಸಿರೋ ಕಾರಣ ಇನ್ವೆಸ್ಟರ್ಸ್ಗಳಿಗೆ ಒಂಥರ ಕಾನ್ಫಿಡೆಂಟ್ ಬರುತ್ತೆ, ಏನಂದರೆ ಇವನೇ ಖುದ್ದು ಇನ್ವೆಸ್ಟ್ ಮಾಡಿದಾನಂದರೆ ಈ ಕಂಪ್ನಿ ಬಗ್ಗೆ ಇವನಿಗೆ ನಂಬಿಕೆ ಇದೆ, ಈ ಕಂಪ್ನಿ ಗ್ರೋ ಆಗುತ್ತೆ ಅಂತ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 11 ಜನ ಸೇರಿಕೊಂಡು 1.2 crore rupees ಇನ್ವೆಸ್ಟ್ ಮಾಡ್ತಾರೆ ಇನಿಷಿಯಲಿ. ಆಮೇಲೆ ಕಂಪ್ನಿ ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ 6 ಮಂತಲ್ಲೇ ಕಂಪ್ನಿ ಒಂದು ಡಿಸಿಷನ್ ತಗೊಳುತ್ತೆ, ಏನಂದರೆ ಕಂಪ್ನಿ ಬೋನಸ್ ಶೇರ್ನ ಇಶ್ಯೂ ಮಾಡುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6 ತಿಂಗಳಾಗಿದೆ, ಅವಾಗಲೇ ಕಂಪ್ನಿ ಬೋನಸ್ ಶೇರ್ನ ಇಶ್ಯೂ ಮಾಡ್ತಾ ಇದೆ. ಎಷ್ಟು ಹೇಳಿ, 1:6. ಅಂದರೆ ನಿಮ್ಮ ಹತ್ರ 1 ಶೇರ್ ಇದ್ದರೆ ಕಂಪ್ನಿ 6 ಶೇರ್ ಎಕ್ಸ್ಟ್ರಾ ಕೊಡ್ತಾ ಇದೆ. ಈ ಬೋನಸ್ಸು ಸ್ಪ್ಲಿಟ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾನಲಲ್ಲ, ನಾವು ಈ ಥರ ಬೇಸಿಕ್ನ ಇನ್ನೊಂದು ಚಾನಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ಚಾನಲ್ ನೇಮ್ ಬಂದ್ಬಿಟ್ಟು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಥರ ಬೇಸಿಕ್ ವಿಷಯಗಳನ್ನ. ಯಾಕೆ ನಾನು ಹೇಳ್ಬೋದು ಇವಾಗ ನಿಮಗೆ 1:6 ಬೋನಸ್ ಕೊಟ್ಟಿದ್ದಾರೆ, ಇದರಿಂದ 6 ಶೇರ್ ಎಕ್ಸ್ಟ್ರಾ ಬಂದಿದೆ ಅಂತ, ಬಟ್ ರಿಯಾಲಿಟಿನಲ್ಲಿ ಅದಿರಲ್ಲ. ಅದನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಅದಕ್ಕೆ ನಾನು ಅಂಥ ವೀಡಿಯೋಗಳನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. 1:6 ಬೋನಸ್ ಅನೌನ್ಸ್ ಮಾಡಿದ ತಕ್ಷಣ ಇನ್ವೆಸ್ಟರ್ಸ್ಗೆ ಖುಷಿ ಆಗಿಬಿಡುತ್ತೆ. ಬಿಕಾಸ್ ಅವ್ರಿಗೇನು ಗೊತ್ತಿದೆ ಇದರಿಂದ ರಿಯಲ್ ವ್ಯಾಲ್ಯೂ ಏನೂ ಇಲ್ಲ ಅಂತ. ಅವ್ರಿಗೆ ಹೊಸ ಶೇರ್ಸ್ ಬರ್ತಾ ಇದೆ, ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗಿದೆ ಅಂತ ಸಖತ್ ಖುಷಿ ಆಗಿಬಿಡ್ತಾರೆ. ಇದೇ ಖುಷಿನಲ್ಲಿ ಸಂದೀಪ್ ಏನು ಮಾಡ್ತಾನೆ, ಬೇರೆ ಬೇರೆ ಇನ್ವೆಸ್ಟರ್ಸ್ಗಳನ್ನ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಬ್ರೊಬ್ರನ್ನೇ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೂನ್ 2022ಕ್ಕೆ ಈ ಕಂಪ್ನಿನಲ್ಲಿ ಸಮಥಿಂಗ್ ದೊಡ್ಡದೇನೋ ಆಗುತ್ತೆ. ಅದೇನಂದರೆ 10 ಅಲ್ಲ 20 ಅಲ್ಲ 30 ಅಲ್ಲ 40 ಅಲ್ಲ 199 ಜನ ಹೊಸ ಇನ್ವೆಸ್ಟರ್ಸು ಬಂದು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಇವ್ರು ಹೊರಗಡೆ ಆ ಥರ ರೂಮರ್ಸ್ ಹರಡಿರ್ತಾರೆ. ಡ್ರೋನ್ ಈಸ್ ಫ್ಯೂಚರು, ಈಗ ಅನ್ಲಿಸ್ಟೆಡ್ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ನಾಳೆ ಇದು IPO ಬರ್ತಾ ಇದೆ, IPO ಬರ್ತಿರೋ ಕಾರಣ ಇವಾಗ ಈ ಶೇರ್ನ ಬೈ ಮಾಡಿ ಇಟ್ಕೊಂಡ್ರೆ ನಾಳೆ ಲಿಸ್ಟಿಂಗಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಪೂರ್ತಿ ಅನೌನ್ಸ್ ಮಾಡಿಸ್ತಾರೆ. ಇದರಿಂದ 199 ಜನ ಇನ್ವೆಸ್ಟರ್ಸ್ ಬರ್ತಾರೆ. ಅವರೆಲ್ಲ ಸೇರಿಕೊಂಡು ಈ ಕಂಪ್ನಿನಲ್ಲಿ 32 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ದೊಡ್ಡವ್ರ ನೇಮ್ ಕೂಡ ಇದೆ. ನೀವು ಶಂಕರ್ ಶರ್ಮಾ ಅಂತ ಕೇಳ್ತಿರ್ಬೋದು, ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅವನ್ನ ಈ ದೊಡ್ಡ ಇನ್ವೆಸ್ಟರ್ಸ್ ಅಂತ ಹೊರಗಡೆ TV ನ್ಯೂಸ್ ಚಾನಲ್ಗಳು ತೋರಿಸ್ತಿರ್ತಾರೆ. ಅವನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಅದೇ ರೀತಿ ರಣಬೀರ್ ಕಪೂರ್ ಯಾರು ಹೇಳಿ, ಫಿಲಮ್ ಆಕ್ಟ್ರು, ಬಾಲಿವುಡ್ ಆಕ್ಟ್ರು, ಅವನು ಕೂಡ ಇನ್ವೆಸ್ಟ್ ಮಾಡ್ತಾನೆ. ಅಮೀರ್ ಖಾನ್ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಇವರು ಯಾಕೆ ಈ ಸೆಲೆಬ್ರಿಟಿಗಳನ್ನ ಅಪ್ರೋಚ್ ಮಾಡ್ತಾರೆ ಅಂದರೆ, ಇವ್ರು ನೆಕ್ಸ್ಟ್ IPOಗೆ ಹೋಗ್ಬೇಕಂದ್ರೆ ಇವ್ರ ಪ್ಲ್ಯಾನೇ ಅದೇ ಅಲ್ವಾ. ಈ ಕಂಪ್ನಿನಲ್ಲಿ ಬಿಸ್ನೆಸ್ ಮಾಡಲ್ ನೀವು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈ ಕಂಪ್ನಿನಲ್ಲಿ ಬಿಸ್ನೆಸ್ ಮಾಡಲ್ ಝೀರೋ, ಬಿಸ್ನೆಸ್ ಏನೂ ಇಲ್ಲ. ಈ ಕಂಪ್ನಿ ಸ್ಟಾರ್ಟ್ ಮಾಡಿರೋದೇನೆ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಗಳ ತಲೆ ಮೇಲೆ ಎತ್ತಾಕಿ ಬಂದಿರೋ ದುಡ್ಡನ್ನ ತಗೊಂಡು ಮನೆಗೆ ಹೋಗ್ಬೇಕಂತ. ಈಗ IPO ತರಬೇಕಂದ್ರೆ IPOದಲ್ಲಿ ಇನ್ವೆಸ್ಟ್ ಮಾಡೋದು ಯಾರು ಹೇಳಿ, ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ಗಳ. ಅದರಲ್ಲೂ SMEನಲ್ಲಿ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ಗಳೇ. ಅಲ್ಲಿ ಯಾರು ಮ್ಯೂಚುವಲ್ ಫಂಡ್ಗಳು FISಗಳು ಹೋಗೋದೇ ಇಲ್ಲ. ಅಲ್ಲಿ ಹೋಗೋದೇ ನಿಮ್ಮಂಥವ್ರು. ಈಗ ನಾವು ಬರಬೇಕಂದ್ರೆ ನಮ್ಮ ಹತ್ರ ಒಂದು ಒಳ್ಳೆ ರೀಸನ್ ಇರಬೇಕಾ, ಸುಮ್ಮನೆ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ಸೆಲೆಬ್ರಿಟಿಗಳನ್ನ ಅಪ್ರೋಚ್ ಮಾಡ್ತಾರೆ ಈ IPOದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಈ ಸೆಲೆಬ್ರಿಟಿಗಳು ಇನ್ವೆಸ್ಟ್ ಮಾಡಿರೋ ಕಾರಣದಿಂದ ಎಲ್ಲ ಕಡೆ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ. ರಣಬೀರ್ ಕಪೂರ್ ಇನ್ವೆಸ್ಟ್ ಮಾಡಿದ್ದಾನೆ, ಅಮೀರ್ ಖಾನ್ ಇನ್ವೆಸ್ಟ್ ಮಾಡಿದ್ದಾನೆ, ಶಂಕರ್ ಶರ್ಮಾ ಇನ್ವೆಸ್ಟ್ ಮಾಡಿದ್ದಾನೆ. ಹಂಗಿದ್ರೆ ಈ ಕಂಪ್ನಿ ಚೆನ್ನಾಗಿರುತ್ತೆ, ಇನ್ನೂ ಫ್ಯೂಚರ್ ಹೋಗುತ್ತೆ, ಅವ್ರಿಗೆ ಗೊತ್ತಿರಲ್ವಾ, ಅವ್ರು ಅನಲೈಸಿಸ್ ಮಾಡಿರಲ್ವಾ, ಹಂಗೆ ಅಂತ ನ್ಯೂಸ್ ಹರಡುತ್ತೆ. ಈ ನ್ಯೂಸಿಂದ ಈ ಕಂಪ್ನಿ IPO ಬರೋಕ್ಕಿಂತ ಮುಂಚೆನೇ ಫೇಮಸ್ ಆಗುತ್ತೆ. ನನಗೆ ಸುಮಾರು 50 ರಿಂದ 60 ಜನ ಕೇಳಿದ್ದಾರೆ, ದ್ರೋಣಾಚಾರ್ಯ ಅಂತ ಅನ್ಲಿಸ್ಟೆಡ್ ಶೇರ್ ಇದೆ, ಹೆಂಗಿದೆ ಅದ್ರ ಕತೆ ಏನು ಅಂತ ಕೇಳಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ನಾನು ಸ್ಟಡಿ ಮಾಡಿಲ್ಲ. ಬಿಕಾಸ್ ನಾನು SME ಹಿಂದೆ ಯಾವತ್ತೂ ಹೋಗೇ ಇಲ್ಲ. ನಾನು ಮುಂಚೆನೇ ಹೇಳ್ತೀನಿ, SME ಹಿಂದೆ ಹೋಗಲ್ಲ ನಾವು. ಯಾಕಂದರೆ ಅದು ಸ್ಟಡಿ ಮಾಡೋಕ್ಕೆ ಏನು ಮೆಟೀರಿಯಲ್ಲೇ ಸಿಗಲ್ಲ, ಸಿಕ್ಕರೂ ಕೂಡ ಅದು ರಿಯಲ್ ಆಫ್ ಫೇಕ್ ಅಂತ ಗೊತ್ತಿರಲ್ಲ. ಇದರಿಂದ ನಾವು ಅವಾಯ್ಡ್ ಮಾಡ್ತೀವಿ. ಆ ಟೈಮಲ್ಲಿ ಅದು ಆವಾಗಲೇ ಅಷ್ಟೊಂದು ಫೇಮಸ್ ಆಗಿತ್ತು. ಮತ್ತು ಇವ್ರು ಏನು ಮಾಡ್ತಾರೆ, 2022ರಲ್ಲಿ 1:99 ಬೋನಸ್ನ ಅನೌನ್ಸ್ ಮಾಡ್ತಾರೆ. ಫಸ್ಟಿಗೆ 1 ಶೇರ್ ಇದ್ದರೆ 6 ಶೇರ್ ಸಿಕ್ಕಿದೆ. ಇವಾಗ 6 ಶೇರ್ಗೆ ಮತ್ತೆ 600 ಶೇರ್ ಎಕ್ಸ್ಟ್ರಾ ಕೊಡ್ತಿರೋದು. ಇದರಿಂದ ಇನ್ವೆಸ್ಟರ್ಸ್ ಖುಷಿ ಆಗಿಬಿಡ್ತಾರೆ. ಇನಿಷಿಯಲಿ ದಾಮಿನಿ 12 ಲಕ್ಷ ಇನ್ವೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಈ ಥರ ಬೋನಸ್ ಸಿಕ್ಕಿ 4.5 ಲಕ್ಷ ಶೇರ್ ಸಿಕ್ಕಂಗಾಗುತ್ತೆ. ಇವರೆಲ್ಲ ಪ್ಲ್ಯಾನ್ ಏನಕ್ಕೆ ಮಾಡ್ತಿದ್ರು ಅಂದರೆ, ನಾಳೆ IPO ತರೋಕ್ಕೆ. IPO ತಂದಾಗ ನಂಬರ್ ಆಫ್ ದ ಶೇರ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಪ್ರೈಸ್ ಕಮ್ಮಿ ಕಾಣುತ್ತೆ. ಪ್ರೈಸ್ ಕಮ್ಮಿ ಕಂಡ್ರೇ ರಿಟೇಲ್ ಇನ್ವೆಸ್ಟರ್ಸ್ಗೆ ಇಷ್ಟ. ಬಿಕಾಸ್ ಅವ್ರು ಸರ್ಚ್ ಮಾಡೋದೇ ಅದೇ ರೀತಿ, ಬೆಸ್ಟ್ ₹100 ಅಂಡರ್ ಶೇರು, ₹100 ಒಳಗಿರೋ ಶೇರ್ ಯಾವುದು, ₹100ಗಿನ್ನ ಕಮ್ಮಿ ಶೇರ್ ಇದ್ದರೆ ಹೇಳಿ. ಈ ಥರ ಇಂಟ್ರೆಸ್ಟ್ ಇರೋ ಕಾರಣದಿಂದ ಇವ್ರಿಗೆ ಗೊತ್ತಿದೆ ಶೇರ್ ಪ್ರೈಸ್ನ ಕಮ್ಮಿ ಮಾಡಬೇಕಂತ. ಶೇರ್ ಪ್ರೈಸ್ನ ಕಮ್ಮಿ ಮಾಡಬೇಕಂದ್ರೆ ಏನು ಮಾಡಬೇಕು, ನಂಬರ್ ಆಫ್ ದ ಶೇರ್ಸ್ನ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಬೋನಸ್ ಮೇಲೆ ಬೋನಸ್ ಕೊಟ್ಟು ಆ ಶೇರ್ ಪ್ರೈಸ್ನ ಕಮ್ಮಿ ಮಾಡಿ IPO ತರಕ್ಕೆ ಪ್ಲ್ಯಾನ್ ಮಾಡ್ತಾರೆ. 12 ಲಕ್ಷ ಇನ್ವೆಸ್ಟ್ ಮಾಡಿದ್ರಲ್ಲ, 12 ಲಕ್ಷ ಇನ್ವೆಸ್ಟ್ ಮಾಡಿದ್ರಲ್ಲ ಇನಿಷಿಯಲಿ ದಾಮಿನಿ, ಅವ್ರ ಹತ್ರ 12 ಲಕ್ಷಕ್ಕೆ 4.5 ಲಕ್ಷ ಶೇರ್ ಸಿಗುತ್ತೆ. ಈ ಶೇರ್ ಏನಾದರೂ ₹100 ಲಿಸ್ಟ್ ಮಾಡಿದ್ರೆ ದಾಮಿನಿಗೆ 4.5 ಕೋಟಿ ಸಿಗುತ್ತೆ. ₹150 ಲಿಸ್ಟ್ ಮಾಡಿಸಿದ್ರೆ
ದಾಮಿನಿಗೆ ಅರೌಂಡ್ 6.5-7 ಕೋಟಿ ಸಿಗುತ್ತೆ. ಇದೇ ರೀತಿ ಆಗುತ್ತೆ. ಈ ಕಂಪ್ನಿ ಲಿಸ್ಟ್ ಮಾಡಿದ್ದು ಲೋವರ್ ಪ್ರೈಸ್ ಆದ್ರೂ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸು ಮೇಲಕ್ಕೆ ತಗೊಂಡು ಹೋಗ್ತಾರೆ. ಡಿಸೆಂಬರ್ 2022ರಲ್ಲಿ ಈ ಕಂಪ್ನಿಯ IPO ಬರುತ್ತೆ. ಅದು SME ಕ್ಯಾಟಗರಿ ಅಂಡರಲ್ಲಿ. ನಿಮಗೆ IPO ಅಂದರೆ ಗೊತ್ತಲ್ವ, ನಿಮಗೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಇವರು ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಳಕ್ಕೆ IPOಗೆ ಬರ್ತಾರೆ. ಇವರು ಪಬ್ಲಿಕ್ ಹತ್ರ ಟೋಟಲ್ ಆ ಟೈಮಲ್ಲಿ ಡಿಮ್ಯಾಂಡ್ ಮಾಡಿದ ದುಡ್ಡು 34 ಕೋಟಿ. ಈ 34 ಕೋಟಿನಲ್ಲಿ 28 ಕೋಟಿ ನಾವು ಡ್ರೋನ್ ಬೈ ಮಾಡಕ್ ಬೇಕು, ಇಕ್ವಿಪ್ಮೆಂಟ್ಸ್ ಬೈ ಮಾಡಕ್ ಬೇಕು, ಮತ್ತೆ ಫ್ಲೈಯಿಂಗ್ ಮಿಷಿನ್ ಬೈ ಮಾಡಕ್ ಬೇಕು ಅಂತ DRHP ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ 4 ಕೋಟಿ ವಿ ವಿಲ್ ಯೂಸ್ ದಿಸ್ ಫಾರ್ ಆಫೀಸ್ ಎಕ್ಸ್ಪೆನ್ಸು, ಸ್ಯಾಲರಿ ಕೊಡಕ್ ಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಈ IPO 2022 ಡಿಸೆಂಬರ್ 12ರಿಂದ 15ನೇ ತಾರೀಕುವರೆಗೂ ಓಪನ್ ಇರುತ್ತೆ. ಆ ಟೈಮಲ್ಲಿ ಇವ್ರು ಅನೌನ್ಸ್ ಮಾಡ್ತಾರೆ ಪಬ್ಲಿಕ್ಗೆ ನೀವು IPO ಅಪ್ಲೈ ಮಾಡಬಹುದು ಅಂತ. ಬಟ್ ನಮ್ಮ ಪಬ್ಲಿಕ್ ಈ IPO ನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ, ಈ IPO ಲಿಸ್ಟ್ ಆಗಿದ್ದು 54 ರೂಪಾಯಿಗೆ. ಲಿಸ್ಟ್ ಆಗಿ ಕೇವಲ ಒಂದೇ ದಿವಸದಲ್ಲೇನೆ 102 ರೂಪಾಯಿಗೆ ಹೋಗುತ್ತೆ. ನೆಕ್ಸ್ಟ್ 2 ದಿವಸದಲ್ಲೇನೆ 188 ರೂಪಾಯಿಗೆ ಹೋಗುತ್ತೆ. ನೆಕ್ಸ್ಟ್ 1 ವೀಕ್ ಅಥವಾ 2 ವೀಕ್ ಒಳಗಡೆನೆ 243 ರೂಪಾಯಿಗೆ ಹೋಗುತ್ತೆ. 15 ದಿವಸದಲ್ಲೇ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ಅವ್ರ ದುಡ್ಡೆಲ್ಲ 3-4 ಪಟ್ಟು ಮೇಲೋಗ್ಬಿಡ್ತು. ಕಂಪ್ನಿ ಏನ್ ಬಿಸ್ನೆಸ್ ಮಾಡುತ್ತೆ ಗೊತ್ತಿಲ್ಲ, ಕಂಪ್ನಿ ನಿಜವಾಗ್ಲೂ ಕಸ್ಟಮರ್ ಯಾರಿದ್ದಾರೆ ಗೊತ್ತಿಲ್ಲ, ಕಂಪ್ನಿ ಯಾರ್ಯಾರಿಗೆ ಡ್ರೋನ್ ಸೆಲ್ ಮಾಡ್ತಿದ್ದಾನೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜನ ದಬ 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 ದುಡ್ಡು ಸುರಿದ್ರು, ಹಂಗೆ ದಬ 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 ಅಂತ ಶೇರ್ ಪ್ರೈಸ್ ಮೇಲೋಯ್ತು. ಇವ್ರು ಯಾರು 199 ಜನ 32 ಕೋಟಿ ಹಾಕಿದ್ರಲ್ಲ ಅವ್ರಿಗೆ ಈಚ್ ಶೇರು ಎಫೆಕ್ಟಿವ್ಲಿ ಅರೌಂಡ್ 50 ರೂಪಾಯಿ ಹಂಗೆ ಸಿಕ್ಕಿದೆ. 50 ರೂಪಾಯಿ ಹಂಗೆ ಸಿಕ್ಕಿರೋದು ಕೇವಲ 15 ದಿವಸದಲ್ಲಿ 243 ರೂಪಾಯಿಗೆ ಹೋಗಿದೆ. 243 ಅಂದ್ರೆ ಸುಮಾರು 5 ಪಟ್ಟು ಪ್ರಾಫಿಟ್ ಇನ್ನು 15 ದಿವಸದಲ್ಲಿ. ಅಮೀರ್ ಖಾನ್ಗೆ, ರಣವೀರ್ ಕಪೂರ್ಗೆ, ಶಂಕರ್ ಶರ್ಮಂಗೆ ಎಲ್ಲರಿಗೂ 5 ಪಟ್ಟು ಲಾಭ. ಬಟ್ ಇಲ್ಲಿ ಪ್ರಾಫಿಟ್ ಎಲ್ಲ ಇನ್ನು ಜಸ್ಟ್ ನಂಬರ್ಸ್ ಆ ಪೋರ್ಟ್ಫೋಲಿಯೋದಲ್ಲಿ ಕಾಣ್ತಾ ಇದೆ. ಅದನ್ನೆಲ್ಲ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ಆ ಶೇರ್ನ ಸೆಲ್ ಮಾಡಬೇಕು. ಆ ಶೇರ್ನ ಸೆಲ್ ಮಾಡ್ಬೇಕಂದ್ರೆ ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕು. ಮಾರ್ಕೆಟಿಂದ ಎಕ್ಸಿಟ್ ಆಗೋದಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಅಲ್ಲ. ಬಿಕಾಸ್ ನಮ್ಮ ಹತ್ರ ಇರೋ 1000-2000 ಶೇರ್ ಹೊಡೆದು ಹೊರಗೆ ಬರೋದು ಈಸಿ, ಸೆಲ್ ಮಾಡಿ ಹೊರಗೆ ಬರೋದು. ಇವರು ಒಬ್ಬರೊಬ್ಬರ ಹತ್ರ 4.5-5 ಲಕ್ಷ ಶೇರ್ ಇದೆ. ಒಬ್ಬ ಯಾರಾದರೂ ಎಕ್ಸಿಟ್ ಮಾಡಿದ್ರೆ 5 ಲಕ್ಷ ಶೇರ್ನ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ರೆ ಲೋವರ್ ಫ್ರೀಸ್ ಆಗಿಬಿಡುತ್ತೆ ಸ್ಟಾಕು. ಬಿಕಾಸ್ ಸಪ್ಲೈ ಅಷ್ಟೊಂದು ಬಂದಾಗ ಡಿಮ್ಯಾಂಡ್ ಅಷ್ಟೊಂದು ಇರಲ್ಲ, ಜನ ಪ್ಯಾನಿಕ್ ಆಗಿಬಿಡ್ತಾರೆ, ಮತ್ತೆ ಪ್ರೈಸ್ ಕೆಳಗೆ ಬಂದ್ಬಿಡುತ್ತೆ. ಅದೇ ರೀತಿ ಒಂದೇ ಸಲ ಇಷ್ಟೊಂದು ಶೇರ್ನ ಸೆಲ್ ಮಾಡಿದ್ರೆ ಸೆಬಿ ಹಿಂದೆ ಬೀಳುತ್ತೆ. ಯಾಕಂದ್ರೆ IPO ಬಂದ ತಕ್ಷಣ ಎಕ್ಸಿಟ್ ಆಗ್ತಿದ್ದೀರಾ ಅಂದ್ರೆ ಪಂಪ್ ಅಂಡ್ ಡಂಪ್ ಸ್ಕೀಮ್ ಮಾಡ್ತಿದ್ದೀರಾ ಅಂತ ಸೆಬಿ ಹಿಂದೆ ಬೀಳುತ್ತೆ. ಇದೆಲ್ಲ ಯೋಚನೆ ಮಾಡ್ಕೊಂಡು ಅವರೊಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ನೇ ಮೈಂಡ್ ಬ್ಲೋಯಿಂಗ್ ಆಗಿದೆ, ತಲೆ ಗಿಮ್ ಅನ್ನುತ್ತೆ ಹೊಸಬ್ರು ಕೇಳಿದ್ರೆ. ಇವಾಗ ಈ ಹಳೆ ಇನ್ವೆಸ್ಟರ್ಸ್ ಈ ಕಂಪ್ನಿನಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ಒಳ್ಳೆ ರೇಟಿಗೆ ಸೆಲ್ ಮಾಡಬೇಕು. ಒಳ್ಳೆ ರೇಟಿಗೆ ಸೆಲ್ ಮಾಡ್ಬೇಕಂದ್ರೆ ಆ ಪ್ರೈಸ್ ಸಸ್ಟೈನ್ ಆಗಬೇಕು. 50 ರೂಪಾಯಿಂದ 243 ಅಥವಾ 250 ರೂಪಾಯಿ ಏನು ಹೋಗಿದೆಯಲ್ವಾ, ಆ ಪ್ರೈಸು ಸಸ್ಟೈನ್ ಆಗಬೇಕು, ಕೆಳಗೆ ಬೀಳಬಾರ್ದು ಅಂದರೆ ಇವ್ರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಕುತ್ಕೊಬೇಕು. ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ ನೀವು ಕೇಳ್ಬೋದು. ಅದೇಂಗೆ ಪ್ರೊಟೆಕ್ಟ್ ಮಾಡ್ತಾರೆ, ಅವ್ರು ಏನೋ ಏನಾದ್ರು ಹಿಡ್ಕೊಂಡಿರ್ತಾರೆ ಶೇರ್ ಪ್ರೈಸ್ ಕೆಳಗೆ ಬೀಳ್ದಂಗೆ, ಗಟ್ಟಿಯಾಗಿ ಏನಾದ್ರು ಹಂಗೆ ಟೈಟಾಗಿ ಏನಾದ್ರು ದಾರಾಗಿರ ಕಟ್ಟಿರ್ತಾರ ಅಂತ. ಇವರು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಎಂಥ ಮೈಂಡ್ ಯೂಸ್ ಮಾಡ್ತಾರೆ ಅಂದರೆ, ಮುಂಚೆ ಎಲ್ಲನೂ ಮಾಡಿದ್ದಾರೆ. 2016ರಲ್ಲಿ ನಾನೇ ನೋಡಿದ್ದೀನಿ ತುಂಬ ಕಂಪ್ನಿಗಳು ಈ ಥರ ಮಾಡಿದ್ದಾರೆ. ಬಟ್ ಇವರು ಅದಕ್ಕಿಂತ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮು. ಅವರಾದ್ರೂ ಆ ಪ್ರೈಸ್ ಆ ಟೈಮಲ್ಲಿ ಕೆಳಗೆ ಬೀಳಬಾರ್ದು ಅಂತ ಥರ ಮಾಡಿದ್ದಾರೆ. ಬಟ್ ಇವ್ರು ಎಂಟೈರ್ ಸ್ಟ್ರಾಟರ್ಜಿ ಮಾಡ್ತಿರೋದೇನೆ ಈ ಥರ ಪ್ರೈಸ್ ಕೆಳಗೆ ಬೀಳಬಾರ್ದು, ನಾವು ದುಡ್ಡು ಮಾಡ್ಕೊಂಡು ಹೊರಗೆ ಹೋಗಬೇಕು ಅಂತ. ಡಿಸೆಂಬರಲ್ಲಿ ಈ ಕಂಪ್ನಿ ಲಿಸ್ಟ್ ಆಗುತ್ತೆ. ಈಗ ಜನವರಿಯಿಂದ ಇವರು ಒಂದೊಂದೇ ಸ್ಟ್ರಾಟಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನವರಿ 2023ರಲ್ಲಿ ಇವರೊಂದು ಅನೌನ್ಸ್ ಮಾಡ್ತಾರೆ. ಇದೊಂದು ಬಿಗ್ ನ್ಯೂಸು. ನಾವು ಥೈಲ್ಯಾಂಡ್ ಯೂನಿವರ್ಸಿಟಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದೀವಿ, ನಮಗೆ ಥೈಲ್ಯಾಂಡ್ ಯೂನಿವರ್ಸಿಟಿ ಇನ್ಮೇಲಿಂದ ಆರ್ಡರ್ ಕೊಡುತ್ತೆ ಅಂತ. ಇದನ್ನ ಕೇಳಿಸ್ಕೊಂಡೆ ಎಷ್ಟೋ ರಿಟೇಲ್ ಇನ್ವೆಸ್ಟರ್ಸು ಆರ್ಡರ್ ವಿನ್ ಆಗಿದ್ದಾರೆ, ಈ ಕಂಪ್ನಿ ಸಖತ್ತು ಗ್ರೋ ಆಗುತ್ತೆ ಅಂತ ಏನು ಮಾಡಿದ್ರು, ಆ ಶೇರ್ನ ಸೆಲ್ ಮಾಡಲಿಲ್ಲ, ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ್ರು. ಲಾಭನೂ ತಗೊಂಡಿಲ್ಲ, ಯಾಕಂದರೆ ಇನ್ನೂ ಜಾಸ್ತಿ ಮೇಲೆ ಹೋಗುತ್ತೆ ಅಂತ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ್ರು. ಅದೇ ರೀತಿ ಫೆಬ್ರವರಿನಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ, ವಿ ಹ್ಯಾವ್ ಪಾರ್ಟ್ನರ್ಡ್ ವಿತ್ ಎ ಕಂಪನಿ ಇನ್ ಬ್ಯಾಂಗ್ಳೂರ್ ಫಾರ್ ಎ ಡ್ರೋನ್ ಲೈಟ್ ಶೋ ಅಂತ. ಬ್ಯಾಂಗ್ಳೂರ್ ಡ್ರೋನ್ ಲೈಟ್ ಶೋಗೆ ಇವರು ಪಾರ್ಟ್ನರ್ ಆಗಿದ್ದಾರೆ. ಇನ್ಮೇಲಿಂದ ಲೈಟ್ ಶೋ ಏನಾದರೂ ಆದರೆ ಅದಕ್ಕೆ ಇವ್ರ ಡ್ರೋನೇ ಯೂಸ್ ಮಾಡ್ತಾರೆ ಅಂತ. ಅದೇ ರೀತಿ ಮಾರ್ಚಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ವಿ ಹ್ಯಾವ್ ಎ ಅಗ್ರಿಮೆಂಟ್ ವಿತ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅಂತ. ಅಂದರೆ ಇವ್ರು ಏನು ಹೇಳ್ಕೊಡ್ತಾರಲ್ವ ಜನಗಳಿಗೆ, ಅದಕ್ಕೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಇದರಿಂದ ನಮ್ಮದು ಕ್ರೆಡಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ, ಬಿಕಾಸ್ ನಮ್ಮ ಸರ್ಟಿಫಿಕೇಟ್ಗೆ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ. ಮತ್ತೆ ಏಪ್ರಿಲಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ, ನಾವು ಗೌರ್ಮೆಂಟ್ ಜೊತೆ ಕಾಂಟ್ರಾಕ್ಟ್ ವಿನ್ ಮಾಡಿದ್ವಿ ಅಂತ. ಮತ್ತೆ ಮೇನಲ್ಲಿ ಅನೌನ್ಸ್ ಮಾಡ್ತಾರೆ, ನಾವು ಒಂದು ಕಂಪ್ನಿ ಜೊತೆ ಡೀಲ್ ಒಪ್ಕೊಂಡಿದೀವಿ ಅಂತ. ಇದೇ ರೀತಿ 34 ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜನವರಿ 2023ರಿಂದ ಮಾರ್ಚ್ 2024ವರೆಗೂ. ಅದರಲ್ಲಿ ನಿಜವಾದ ಅನೌನ್ಸ್ಮೆಂಟು, ಬಿಸ್ನೆಸ್ ರಿಲೇಟೆಡ್ ಅನೌನ್ಸ್ಮೆಂಟ್ ಇರೋದೇನೆ 14 ಅಂತ ಸೆಬಿ ಇವಾಗ ಫೈಂಡ್ ಔಟ್ ಮಾಡಿದೆ. ಇನ್ನು 20 ಅನೌನ್ಸ್ಮೆಂಟ್ ಏನು ಮಾಡಿದಾರಲ್ಲ ಅದು ಕಂಪ್ಲೀಟ್ಲಿ ಬೋಗಸ್ಸು. ಸುಮ್ಮನೆ ಅನೌನ್ಸ್ ಮಾಡೋದು ಜನಗಳು ಖುಷಿಯಾಗಲಿ ಅಂತ, ಬಿಸ್ಕೆಟ್ ಹಾಕ್ದಂಗೆ. ಅನ್ನದಾನ ಪ್ರಭುವೇ ಚಿಂತಾಮಣಿ ಅಂದ ತಕ್ಷಣ ಜನ ಖುಷಿ ಆಗ್ತಾರಲ್ಲ, ಹಂಗೆ ಹಿಂಗೆ ಬಿಸ್ಕೆಟ್ ಹಾಕ್ಬಿಡೋದು. ಹಿಂಗೆ ಜನ ಖುಷಿ, ವಾವ್ ನನ್ನ ಶೇರುಗೆ ಒಳ್ಳೆ ಆರ್ಡರ್ ವಿನ್ ಮಾಡಿದೆ, ನನ್ನ ಕಂಪ್ನಿ ಹಂಗೆ ಗ್ರೋ ಆಗುತ್ತೆ, ಹಿಂಗೆ ಗ್ರೋ ಆಗುತ್ತೆ ಅಂತ ಇಟ್ಕೊಂಡು ಕೂತ್ಕೊಂತಾರೆ. ಅವ್ರು ಎಷ್ಟು ದಿವಸ ಶೇರ್ನ ಆ ಪ್ರೈಸಲ್ಲಿ ಇಟ್ಕೊಂಡು ಕೂತ್ಕೊಂತಾರೆ, ಅಷ್ಟು ಟೈಮಲ್ಲಿ ನಿಧಾನಕ್ಕೆ ಇವರು ಹಳಬ್ರು ಇರ್ತಾರಲ್ಲ ಅವ್ರು ಎಕ್ಸಿಟ್ ಆಗ್ತಾ ಹೋಗ್ಬೋದು. ಡೈಲಿ 1000, 2000, 3000, 10,000 ಶೇರ್ಸ್ ನೋಡಿತಾ ಹೋಗ್ಬೋದು. ಜನಗಳಿಗೆ ಏನು ಗೊತ್ತಾಗುತ್ತೆ, ಬೈ ಮಾಡ್ತಿರ್ತಾರೆ. ಇದು ಇವ್ರ ಪ್ಲ್ಯಾನು.
ಇದಕ್ಕಂತಾನೆ ಇವರು ಅನೌನ್ಸ್ಮೆಂಟ್ ಮಾಡ್ತಾನೆ ಬರ್ತಾರೆ. ಯಾರನ್ನ 34 ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು ಕಂಪ್ನಿ 34 ಅನೌನ್ಸ್ಮೆಂಟ್ ಮಾಡ್ತಾರೆ ಒಂದು ವರ್ಷದಲ್ಲಿ. ಹಿಂದಿಂದನೇ ಅನೌನ್ಸ್ ಮಾಡ್ತಿದ್ದಾನೆ ಅಂದರೆ ಏನೋ ಅಟ್ಲೀಸ್ಟ್ ಏನೋ ಇರ್ಬೋದು ಅಂತ ಥಿಂಕ್ ಮಾಡ್ಬೇಕಾ, ಜನನಾದ್ರೂ ಥಿಂಕ್ ಮಾಡ್ಬೇಕಾ? ಅದಂಗೆ ಡೈಲಿ ಒಂದೊಂದು ಆರ್ಡರ್ ವಿನ್ ಮಾಡೋಕ್ಕಾಗುತ್ತೆ, ಡೈಲಿ ಒಂದೊಂದು ಇದು ಮಾಡೋಕ್ಕಾಗುತ್ತೆ ಅಂತ. ಇವ್ರದ್ದೊಂದು ಅನೌನ್ಸ್ಮೆಂಟ್ ಹೆಂಗಿದೆ ಅಂದರೆ ಕಂಪ್ಲೀಟ್ಲಿ ಕಾಮಿಡಿ ಆಗಿದೆ. ಏನಂದರೆ ಸೆಪ್ಟೆಂಬರ್ 27, 2023 ಇವ್ರದ್ದೊಂದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಅನೌನ್ಸ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಡ್ರೋನಾಚಾರ್ಯ ವಿನ್ಸ್ ಕಾಂಟ್ರಾಕ್ಟ್ ವರ್ತ್ $1.26 million, ಅಂದರೆ ಅರೌಂಡ್ 10 crore ಫ್ರಮ್ ಟ್ರಿಕೋನಿಕ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ ಅಂತ. ಇದು ಬಂದ್ಬಿಟ್ಟು ಕತಾರ್ ಬೇಸ್ ಕಂಪ್ನಿ ಫಾರ್ ಅ ಡ್ರೋನ್ ಸೇಲ್ ಸರ್ವಿಸ್ ಅಂತ ಅನೌನ್ಸ್ ಮಾಡ್ತಾರೆ. ಸೇಮ್ ಡೇ ಅಂದರೆ ಏನು ಅನೌನ್ಸ್ ಮಾಡಿದಾರಲ್ಲ ಅವತ್ತೇ ಸೆಪ್ಟೆಂಬರ್ 27, 2023 ಕೊಟೇಶನ್ನ ಸೆಂಡ್ ಮಾಡ್ತಾರೆ. ಕೊಟೇಶನ್ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಏನಾದರೂ ನೀವು ಹೋಗಿ ಯಾರ ಹತ್ರನಾದರೂ ಈಗ ಇಂಟೀರಿಯರ್ ಕೆಲಸ ಮಾಡಿಸ್ಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡಿಸ್ಬೇಕಂದ್ರೆ ಕೊಟೇಶನ್ ಕೊಡಿ ಅಂತ ಕೇಳ್ತೀರಾ ಅಲ್ವಾ? ಕೊಟೇಶನ್ ತಗೊಂಡಾದ್ಮೇಲೆ ಈಗ ನೀವೇ ಒಬ್ಬರ ಹತ್ರ ಮನೆ ಹತ್ರ ಯಾರ ಹತ್ರ ಅಡುಗೆ ಮಾಡಿಸ್ಬೇಕಂದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತೀರಲ್ವಾ? ಕರೆಸಿ ಮಾತಾಡಿ ದುಡ್ಡೆಲ್ಲ ಕೊಡೋದು ಲಾಸ್ಟಲ್ಲಿ, ಫಸ್ಟ್ ಎಷ್ಟಾಗುತ್ತೆ ಏನು ಅಂತ ಕೇಳ್ತೀರಾ. ಅದೇ ರೀತಿಯೇ ಯಾವುದೇ ಒಂದು ಕಂಪ್ನಿಗೆ ಆರ್ಡರ್ ಬಂದಾಗ ಕಂಪ್ನಿ ಏನು ಮಾಡುತ್ತೆ, ಒಂದು ಕೊಟೇಶನ್ ಕಳಿಸುತ್ತೆ. ಆ ಕೊಟೇಶನ್ ಕಳಿಸಿರೋದು 10:44 AM ಅಲ್ಲಿ, ಬೆಳಿಗ್ಗೆ 10:44 ಕಳಿಸಿದ್ದಾರೆ. ಆಲ್ರೆಡಿ 9:15 ಇವ್ರಿಗೆ ಪರ್ಚೇಸ್ ಆರ್ಡರ್ ಬಂದ್ಬಿಟ್ಟಿದೆ. ಅಂದರೆ ಅವ್ರು ಕೊಟೇಶನ್ ಕಳಿಸಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ, ನೀವು ಸೂಪರ್, ನೀವು ನಾ ಟೈಮೇ ತಗೊಳಲ್ಲ, ಇಲ್ಲಾಂದರೆ ನೀವು ಮತ್ತೆ ಮಿಸ್ ಆಗಿಬಿಡ್ತೀರಾ, ಒಪ್ಕೊಂಡ್ಬಿಡ್ತೀವಿ, ನಾವು ಪರ್ಚೇಸ್ ಆರ್ಡ್ರು ಕೊಡ್ತೀವಿ ತಗೊಂಡ್ಬಿಡಿ ಅಂತ ಆರ್ಡ್ರ್ ಬಂದ್ಬಿಡ್ತೀವಿ ಅವರಿಗೆ 9:15. ಕಾಮಿಡಿ ಏನಂದರೆ ಈ ಪರ್ಚೇಸ್ ಆರ್ಡ್ರ್ ಬರೋಕ್ಕಿಂತ ಮುಂಚೆನೇ 1:52 PM ಅಲ್ಲಿ, 1:52 PM ಅಲ್ಲಿ ಅಂದರೆ ಮಧ್ಯಾಹ್ನ ಇವರು ಅನೌನ್ಸ್ ಮಾಡಿಬಿಟ್ರು ಕಾರ್ಪೊರೇಟ್ ಆಕ್ಷನ್, ನಮ್ಗೆ ಈ ಥರ ಆರ್ಡರ್ ಸಿಕ್ಕಿದೆ ಅಂತ. ಅನೌನ್ಸ್ ಮಾಡಾದ್ಮೇಲೆ ಅವ್ರು ಪರ್ಚೇಸ್ ಇನ್ವಾಯ್ಸ್ ಕಳಿಸಿರೋದು, ನಮಗೆ ಪರ್ಚೇಸ್ ಮಾಡಿದ್ದೀವಿ ಅಂತ ಆರ್ಡರ್ ಕನ್ಫರ್ಮೇಷನ್ ಕೊಟ್ಟಿರೋದು ಅದಕ್ಕಿಂತ ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಕೊಟೇಶನ್ ಕಳಿಸಿರೋದು ಸೇಮ್ ಡೇ, ಆರ್ಡ್ರ್ ಸಿಕ್ಕಿರೋದು ಸೇಮ್ ಡೇ, ಅನೌನ್ಸ್ ಮಾಡೋದು ಸೇಮ್ ಡೇ. ಈ ಥರ ಆಗಕ್ಕೆ ಚಾನ್ಸ್ ಇದೆಯಾ? ಅಂಟೇನಲ್ಲೇ ಯಾವ್ದಾರ ಒಂದು 5,000, 10,000, 20,000 ಬೇಡ, 1,00,000 ಆರ್ಡ್ರ್ ವ್ಯಾಲ್ಯೂ ಇದ್ದರೆ ಒಂದು ದಿವಸದಲ್ಲಿ ಎಲ್ಲ ಡಿಸೈಡ್ ಮಾಡ್ಬೋದು. ಈ ಥರ ಕೋಟ್ಯಾಂತರ ರೂಪಾಯಿ ಆರ್ಡ್ರ್ ವ್ಯಾಲ್ಯೂ ಇದ್ದಾಗ 10 ಕೋಟಿ ರೂಪಾಯಿ ಆರ್ಡ್ರ್ ವ್ಯಾಲ್ಯೂ, 10 ಕೋಟಿ ರೂಪಾಯಿ ಆರ್ಡ್ರ್ ವ್ಯಾಲ್ಯೂನ ಯಾವನ ಒಂದೇ ದಿವಸದಲ್ಲಿ ಡಿಸೈಡ್ ಮಾಡ್ತಾನೆ. ಬೆಳಿಗ್ಗೆ ಕೊಟೇಶನ್ ಕಳಿಸಿ ಸಂಜೆ ಅಷ್ಟೊತ್ತಿಗೆ ಆರ್ಡ್ರ್ ಬೇಕು ಅಂತ. ಇದ್ರ ಬಗ್ಗೆ ಡೌಟ್ ಬಂದು ಸೆಬಿ ಖುದ್ದು ಈ ಟ್ರಿಕೋನಿಕ್ಸ್ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾವು ಈ ಥರ ಯಾವುದೋ ಆರ್ಡ್ರನ್ನ ಪರ್ಚೇಸ್ ಮಾಡೇ ಇಲ್ಲ ಅಂತ, 2022 ಮಾಡಿಲ್ಲ, 2024 ಮಾಡಿಲ್ಲ ಅಂತ. ಅದೇ ರೀತಿ ಐರೆಡ್ ಅನ್ನೋ ಒಂದು UK ಕಂಪ್ನಿ ಜೊತೆ ಡೀಲ್ ಮಾಡ್ಕೊತಾರೆ. ಈ ಡೀಲ್ ವ್ಯಾಲ್ಯೂ ಬಂದ್ಬಿಟ್ಟು 4,67,00,000. ಆ್ಯಕ್ಚುಲಿ ಇವ್ರು ಇದನ್ನು ಇನ್ವಾಯ್ಸ್ನ ರೈಸ್ ಮಾಡೋದು ಮಾರ್ಚ್ 28, ಇನ್ನು ವರ್ಕ್ ಕಂಪ್ಲೀಷನ್ನೇ ಆಗಿಲ್ಲ. ಇನ್ನು ವರ್ಕ್ ಕಂಪ್ಲೀಷನ್ ಆಗೋಕ್ಕಿಂತ ಮುಂಚೆನೇ ಇವರು ಆ ಕ್ವಾರ್ಟರಲ್ಲಿ ಅದರ ರಿಸಲ್ಟ್ನ ತೋರಿಸ್ಬಿಟ್ಟಿದ್ದಾರೆ. ಅದು ಆಲ್ರೆಡಿ ದುಡ್ಡು ಬಂದಿದೆ, ಇದು ಆಲ್ರೆಡಿ ಕೆಲಸ ಮುಗಿದೋಗಿದೆ. ರೆವಿನ್ಯೂ ಅಂದ್ರೆ ಏನು ಹೇಳಿ, ಸೇಲ್ ಮಾಡೋದ್ಮೇಲೆ ತಾನೇ ರೆವಿನ್ಯೂ ಹಾಕಬೇಕು. ಇವ್ರು ಆಲ್ರೆಡಿ ಆ ಕ್ವಾರ್ಟರ್ಲಿ ರಿಸಲ್ಟ್ನ ತೋರಿಸ್ಬಿಟ್ಟಿದ್ದಾರೆ. ಆ ಫೈನಾನ್ಷಿಯಲ್ ಇಯರಲ್ಲಿ ಈ ಕಂಪ್ನಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು FY 23-24 ತೋರಿಸಿರೋದು 8,44,00,000. ಈ 8,44,00,000ದಲ್ಲಿ ಟ್ರಿಕೋನಿಕ್ಸ್ದು 8 ಕೋಟಿ ತೆಗೆದ್ರೆ ಮತ್ತೆ ಐರೆಡ್ದು 4 ಕೋಟಿ ತೆಗೆದ್ರೆ ಟೋಟಲ್ 12 ಕೋಟಿ ಆಗುತ್ತೆ. 8,44,00,000ದಲ್ಲಿ 12 ಕೋಟಿನ ಮೈನಸ್ ಮಾಡಿದ್ರೆ ಈ ಕಂಪ್ನಿ 8 ಕೋಟಿ ಪ್ರಾಫಿಟಬಲ್ ಅಲ್ಲಿ ಇದೀನಿ ಅಂತ ಹೇಳ್ತಿದ್ದಾನೆ. ಬಟ್ ರಿಯಲ್ ಆಗಿ ನೋಡಿದ್ರೆ ಈ ಕಂಪ್ನಿ 4 ಕೋಟಿ ಲಾಸ್ ಅಲ್ಲಿ ಇದ್ದಾನೆ. ಯಾವ್ದನ್ನ ನಂಬ್ತೀರಾ? ಹೆಂಗ್ ನಂಬ್ತೀರಾ ಇದೆಲ್ಲ? ಅದೇ ರೀತಿ ಸಖತ್ತು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳಿದ್ದಾವೆ. ಈ ಕಂಪ್ನಿ ಸಾಫ್ಟ್ವೇರ್ನ ಡೆವಲಪ್ ಮಾಡೋಕ್ಕೆ ಯಾವುದೋ ಒಂದು ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂಡಿದೆ. ನಾರ್ಮಲಿ ಈ ಸಾಫ್ಟ್ವೇರ್ ಹೊರಗಡೆ ಎಲ್ಲ ಮಾಡಿಸಿದ್ರೆ ಹೈಯೆಸ್ಟ್ ಕಾಸ್ಟ್ ಕೊಡ್ತೀವಿ ಅಂದ್ರೂ 15-20 ಲಕ್ಷ ಆಗುತ್ತೆ. ಬಟ್ ಈ ಕಂಪ್ನಿ ಪೇ ಮಾಡಿರೋದು ಸುಮಾರು 2 ಕೋಟಿ. ಮತ್ತೆ ಇದ್ರ ಬಗ್ಗೆ ಸೆಬಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಕಂಪ್ನಿ ಯಾರು ಪೇ ಮಾಡಿದಾರಲ್ಲ, ಇವರು ದುಡ್ಡು ಪೇ ಮಾಡಿದಾರಲ್ಲ, ಆ ಕಂಪ್ನಿ ಏನು ಅಂತ ಚೆಕ್ ಮಾಡೋಕೆ ಹೋದರೆ ಆ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿನೇ ಅಲ್ಲ, ಯಾವುದೋ ಒಂದು ಟ್ರೇಡರ್ ಕಂಪ್ನಿಗೆ ಸಾಫ್ಟ್ವೇರ್ನ ಕೆಲಸ ಮಾಡಿಸ್ಕೊಂಡಿದ್ದೀವಿ ಅಂತ ದುಡ್ಡು ಪೇ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆ ಶೇರ್ ಪ್ರೈಸ್ನ ಸಸ್ಟೈನ್ ಮಾಡೋಕ್ಕೆ ಆ ಒಂದು ವರ್ಷ ಪೂರ್ತಿ ಟ್ರೈ ಮಾಡಿದ್ದಾರೆ. ಆ ಒಂದು ವರ್ಷ ಪೂರ್ತಿ ಶೇರ್ ಪ್ರೈಸ್ನ ಸಸ್ಟೈನ್ ಮಾಡಿಸಿ ಇನ್ವೆಸ್ಟರ್ಸು ನಿಧಾನಕ್ಕೆ, ಹಳೆ ಇನ್ವೆಸ್ಟರ್ಸ್ ಯಾರ್ಯಾರು ಇದ್ರಲ್ಲ ಇವರು ನಿಧಾನಕ್ಕೆ ಎಕ್ಸಿಟ್ ಆಗಿದ್ದಾರೆ. IPO ಬಂದಾಗ್ಲಿಂದ ಅಂದರೆ 2022 ಡಿಸೆಂಬರಿಂದ ನವೆಂಬರ್ 2024 ಈ ಕಂಪ್ನಿಯ 168 ಇನ್ವೆಸ್ಟರ್ಸು ಎಕ್ಸಿಟ್ ಆಗಿದ್ದಾರೆ. 201 ಇನ್ವೆಸ್ಟರ್ಸಲ್ಲಿ 168 ಇನ್ವೆಸ್ಟರ್ಸು ಎಕ್ಸಿಟ್ ಆಗಿದ್ದಾರೆ. ಟೋಟಲ್ ಶೇರ್ ಸೆಲ್ ಮಾಡಿರೋದು 74 ಲಕ್ಷ ಶೇರ್ಸ್. ಸೇಲ್ ವ್ಯಾಲ್ಯೂ ಬಂದ್ಬಿಟ್ಟು 114 ಕೋಟಿ. ಇದರಲ್ಲಿ ಪ್ರಾಫಿಟ್ ಬಂದ್ಬಿಟ್ಟು 89 ಕೋಟಿ. ಆವರೇಜ್ ರಿಟರ್ನ್ ಅಂದರೆ ರಿಟರ್ನ್ ಎಷ್ಟು ಮಾಡಿದ್ದಾರೆ ಅಂದರೆ ಆವರೇಜ್ ಎಲ್ಲರದು ಸೇರಿಸಿದ್ರೆ 224% ರಿಟರ್ನ್ ಬಂದಿದೆ. ಅದರಲ್ಲಿ ದಾಮಿನಿಗೆ 5,800% ರಿಟರ್ನ್ ಬಂದಿದೆ. 12 ಲಕ್ಷ ಇನ್ವೆಸ್ಟ್ಮೆಂಟು, ಸೇಲ್ ಮಾಡಿರೋದು ಬಂದ್ಬಿಟ್ಟು 6,22 ಲಕ್ಷ. ಟೋಟಲ್ ಪ್ರಾಫಿಟ್ಟು 6,10 ಲಕ್ಷ. ಟೋಟಲ್ ರಿಟರ್ನ್ ಎಷ್ಟು ಹೇಳಿ 5,803%. ನಿಫ್ಟಿನೇ ಈ ಟೈಮಲ್ಲಿ 18-20% ರಿಟರ್ನ್ ಕೊಟ್ಟಿದೆ. ಈ ಹುಡುಗಿ 5,800% ರಿಟರ್ನ್ ತೆಗೆದಿದ್ದಾಳೆ. ಯಾವ ಫಂಡ್ ಮ್ಯಾನೇಜರು ತೆಗೆದಿಲ್ಲ ಆ ಥರ. ಗ್ರೇಟೆಸ್ಟ್ ಇನ್ವೆಸ್ಟರ್ ವಾರನ್ ಬಫೆಟ್ನ ಬೀಟ್ ಮಾಡ್ಬೋದು. ಆಮೇಲೆ ಗೊತ್ತಲ್ಲ ಸೆಬಿ ಇವ್ರನ್ನ ಬ್ಯಾನ್ ಮಾಡಿದೆ, ಅವ್ರಿಗೆ ಪೆನಾಲ್ಟಿ ಹಾಕಿದೆ. ಪ್ರತೀಕ್ ಶ್ರೀವಾಸ್ತವ್ಗೆ 2 ವರ್ಷ ಬ್ಯಾನ್ ಮಾಡಿದೆ. ನಿಖಿತಾ ಶ್ರೀವಾಸ್ತವ್ಗೆ CFO ಅವ್ರಿಗೆ 2 ವರ್ಷ ಬ್ಯಾನ್ ಮಾಡಿದೆ, 20 ಲಕ್ಷ ಪೆನಾಲ್ಟಿ ಹಾಕಿದೆ. ಅವ್ರಿಗೂ 20 ಲಕ್ಷ ಪೆನಾಲ್ಟಿ ಹಾಕಿದೆ. ಮತ್ತು ಸಂದೀಪ್ ಘಾಟೆಗೆ 2 ವರ್ಷ ಬ್ಯಾನ್ ಮಾಡಿದೆ, 10 ಲಕ್ಷ ಪೆನಾಲ್ಟಿ ಹಾಕಿದೆ. ಏನು ಬಂತು?
20 ಲಕ್ಷ ಪೆನಾಲ್ಟಿ ಹಾಕಿದ್ರೆ ಆರಾಮ್ಸೆ ಕಟ್ತಾರೆ. ಇಷ್ಟೊಂದು ಕೋಟಿ ಸಂಪಾದನೆ ಮಾಡಿ 20 ಲಕ್ಷ ಪೆನಾಲ್ಟಿ ಹಾಕೋರು ಆರಾಮ್ಸೆ ಕಟ್ತಾರೆ. ಅದಕ್ಕೇ ಯಾರೋ ಬಂದು ನಿಮ್ಮನ್ನು ಕಾಪಾಡ್ತಾರೆ, ಯಾರೋ ಬಂದು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಬೇಡಿ. ದಯವಿಟ್ಟು ಇಂಥ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಎಂಟ್ರಿ ಆಗಲೇಬೇಡಿ. ಅದಕ್ಕೆ ನಾವು ಹೇಳೋದು SME IPO ವರ್ಸ್ಟ್ ಅಂತ. ಇಲ್ಲಿ ನಂಬರ್ಗಳನ್ನೇ ನಂಬಕ್ಕಾಗಲ್ಲ. ಈ ನಂಬರ್ಗಳು ಏನು ಕೊಟ್ಟಿದ್ದಾರಲ್ಲ ಅದನ್ನೇ ನಂಬಕ್ಕಾಗಲ್ಲ. ಹೇಳ್ಬೋದು ಅವರು 1000, ಅದೇ ನಿಜನ ಸುಳ್ಳು ಗೊತ್ತಾಗಲ್ಲ. ಆಮೇಲೆ ದೊಡ್ಡ ಕಂಪ್ನಿಗಳಲ್ಲಿ ಪ್ರಾಬ್ಲಮ್ ಇಲ್ಲ. ದೊಡ್ಡ ಕಂಪ್ನಿಗಳು ಯಾವಾಗಲೂ ದೊಡ್ಡ ವಿಷನ್ನ ಥಿಂಕ್ ಮಾಡ್ತಾರೆ. ಅವ್ರು ಈ ಥರ ಚಿಲ್ಲರೆ 50 ಕೋಟಿ 60 ಕೋಟಿಗೆಲ್ಲ ಆಸೆ ಪಡಲ್ಲ. ಅವ್ರು ಕಂಪ್ನಿ ದೊಡ್ಡದು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇವರೇ ಸಣ್ಣವರೇ ಈ ಥರ ಯೋಚನೆ ಮಾಡೋದು. ಸಣ್ಣದಾಗಿ ಥಿಂಕ್ ಮಾಡೋರೇ ಈ ಥರ ಯೋಚನೆ ಮಾಡೋದು. ದೊಡ್ಡದಾಗಿ ಥಿಂಕ್ ಮಾಡೋರು ಈ ಥರ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡಲ್ಲ. ಅದಕ್ಕೆ SME IPO ಇಂದ ಹೋಗಬೇಡಿ ಅಂತ ನನ್ನ ಸಜೆಷನ್ನು. ಇದರಲ್ಲಿ ಮೇ ಬಿ ಒಂದು ಒಳ್ಳೆ ಕಂಪ್ನಿ ಬರ್ಬೋದು. SME ಇಂದ ನಾಳೆ ಯಾವುದೋ ಸ್ಮಾಲ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಲಾರ್ಜ್ ಕ್ಯಾಪ್ ಆಗ್ಬೋದು. ಬಟ್ ಆದರೆ ಈ ಥರ ರಿಸ್ಕ್ ಇದೆ. ಆಮೇಲೆ ನೀವು ಎಷ್ಟೋ ಜನ ಹೇಳ್ಬೋದು, ಗುರು ಮುಗಿದಾದ್ಮೇಲೆ ಬಂದು ಹೇಳ್ತೀರಾ, ಮುಗಿಯೋಕ್ಕಿಂತ ಮುಂಚೆ ಬಂದು ಹೇಳಲ್ಲ ಅಂತ. ಯಾವನಿಗೆ ಗೊತ್ತಿರುತ್ತೆ? ಇದೆಲ್ಲ ಕೇಸ್ ಸ್ಟಡಿಗಳು. ಇದನ್ನು ನಾವು ಸ್ಟಡಿ ಮಾಡಬೇಕು. ನಾಳೆ ಈ ಥರ ತಪ್ಪಾಗ್ಲಿಲ್ದಂಗೆ ನಾವು ನೋಡ್ಕೊಬೇಕು. ನಾವು ಮುಂಚೆನೂ ಹೇಳಿದ್ವಿ SME IPOದಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ. ಬಟ್ ಆದರೂ ಹೋಗಿ ಜನ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್ ಅಲ್ಲ, ಯಾಕೆ ಮಾಡಬಾರ್ದು ಅನ್ನೋಕ್ಕೊಂದು ಎಕ್ಸಾಂಪಲ್ಲು.